ಖಾಲಿ ಮಾಡ್ಕೊಂಡು ಹೋಗೋಣ ಇನ್ನು ಯಾಕೆ ಇವ್ರ ಮನೆ ಕಿಕ್ಕಿ ಸುಮ್ಮನೆ ಬಾಡಿಗೆ ಕೊಡ್ಬೇಕಾಗುತ್ತೆ. ಅದಕ್ಕೆ ಸುಮ್ಮನೆ ಖಾಲಿ ಮಾಡ್ಕೊಂಡು ಹೋಗೋಣ. ಸರಿ ಆಯ್ತು ಹೇಳಮ್ಮ, ಎಲ್ಲ ಖಾಲಿ ಮಾಡೋಣ. ಆ ಹುಡುಗಿ ಕೈ ಕೊಟ್ಟರೆ ಅದೆಲ್ಲ ತಿಕ್ಕಿ ಕೂತಿ ಅದು ಇನ್ನೇನು ಮಾಡುತ್ತೆ, ಅದೆಲ್ಲ ಕೆಲಸ ಮಾಡುತ್ತೆ ಹೇಳು. ಹೆಂಗನೋ ಅದಿರೋದು ವಾಸಿ ಅಲ್ಲಿ ಎಲ್ಲ ಮಾಡುತ್ತತ್. ಅದು ದೊಡ್ಡದು ಬೋಲ್ ಮಿಠಾಯಿ ಅಂತದು. ನಾನು ಅತ್ತೆ ಎಲ್ಲ ಬೋತ್ ಕೇಳ್ತಿರ್ತೀನಿ, ಅದನ್ನು ಮೇಡಮ್ಮ ಚಿನ್ನಿ, ಇದನ್ನು ಮೇಡಮ್ಮ ಬಂಗಾರಿ ಅಂತ ಹೇಳ್ತಿರ್ತೀನಿ. ಅತ್ತೆನೇ ಹೇಳ್ದಂಗೆ ಕೇಳುತ್ತೆ, ಅದೊಂದಿಟ್ಟು ಅರಿವಿಲ್ಲ ಅದು. ಹೆಂಗ ನಮ್ಮ ಅಪ್ಪ ಬಂದು ಕರ್ಕೊಂಡು ಹೋತು. ಹೆಂಗ ಮನೆಗೆ ಹೋದಾಗಿಂದ ನೆಮ್ಮದಿಗೆ ಇದೀವಲ್ಲ ನಮ್ಮ. ಹೆಂಗ ಮಳೆಗಾಲ ಬೇರೆ ಬಂತು, ನಾವಿಂಥ ಮಳೆಗಾಲದಾಗೆ ಹೆಂಗೆ ಮಾಡೋಣಪ್ಪ ಅನ್ನಿಸ್ತಿತ್ತು. ಮಳೆ ಬೇರೆ ಹೆಂಗ ಸ್ಟಾರ್ಟ್ ಆಯಿತು, ನಾವು ಹೆಂಗ ಹೋಗಿ ಗೂಡು ಸೇರ್ಕೊಬಿಟ್ವಿ. ಇರ್ತಿನ ಅಕ್ಕಿಗಳಂತೆ ಹಾರಾಡ್ತಿದ್ವಿ. ಹೆಂಗೋ ಇವಾಗ ಹೋಗಿ ಮಳೆ ಬರ್ತೈತೆ ಅಂತ ಹೇಳಿ ಗೂಡು ಸೇರ್ಕೊಬಿಟ್ವಿ ಕಣಮ್ಮ. ಅದೇ ಮತ್ತೆ ಹೆಂಗ ಟೈಮ್ ಸರಿಯಾಗಿ ಹೋಗಿ ನಮ್ಮ ಗೂಡು ನಾವು ಸೇರ್ಕೊಂಡ್ವಿ ಹೇಳಮ್ಮ. ಯಾವತ್ತು ಬೇಡ ಸುಮ್ಮನೆ ಇವಾಗ ಮಾತನಾಗೆ ಐತಿ, ಮನಸ್ನಾಗ ಇಕ್ಕಬೇಕು. ಮಾತನಾಗ ಬೇರೆ ತೋರಿಸ್ಬೇಕು, ಏನಿದ್ರು ಮನಸ್ನಾಗ ಇಕ್ಕಬೇಕು. ಇವಾಗ ಸುಮ್ಮನೆ ಮಾತಾಡಿ ಯಾಕೆ ನಿಷ್ಠೂರ ಆಗ್ಬೇಕು ಹೇಳು. ಅದಕ್ಕೇನೆ ಇವಳು ಸ್ನೇಹ ಬುಡ್ಡಿ ಬರ್ತಾ ಇದ್ದಾಳೆ, ಆಗಳೇ ಗಂಡ ಹೆಂಡತಿ ಸೆನಕಾಗಿರಂಗ ಇದ್ದಾರೆ, ಒಟ್ಟಿಗೆ ಬರ್ತಾ ಇದ್ದಾರೆ. ಅಯ್ಯೋ ಇರೋನೊಬ್ಬ ಮಗುನ ಕರ್ಕೊಂಡು ಬೇರೆ ಬಂದವಳಂತಿ. ಸೆನಕ ಇದ್ನಿ ಅಂತ ಹೇಳಿ ನಾವಿಲ್ಲಿ ನಿಂತ್ಕೊಂಡಿದ್ದೀವಲ್ಲ, ಅದಕ್ಕೆ ಇಲ್ಲಸಿ ಕರ್ಕೊಂಡು ಬರ್ತಾ ಇದ್ದಾಳೆ ಏನ. ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲಿ ಇದ್ದಾಳಂತೆ. ಅಲ್ಲಿ ಬಾಡಿಗೆ ಮನೆಯಾಗ ಅವ್ರು ತಗೊಂಡು ಅಲ್ಲಿ ಬೇರೆ ಕರ್ಕೊಂಬಂದು ಇಲ್ಲೇ ಇದ್ದಾಳಂತೆ. ಅಲ್ಲಿಗೆ ಹೋಗಲ್ವ ಹಿಂಗೆ ಗಂಡನ ಮನೆಗೆ, ಇಲ್ಲೇ ಇದ್ದಾಳಂತೆ, ಇಲ್ಲೇ ಕಾಪುರ ಮಾಡ್ತಾಳಂತೆ. ನೋಡಮ್ಮ ಇದು ಹೆಂಗೈತಿ ನೋಡಮ್ಮ. ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಒಬ್ಬನೇ ಮಗ. ಹೆಂಗಿರ್ಬೋದು ಹಂಗೇನು. ಒಬ್ಬ ಇಲ್ಲಿಗೆ ಬಂದು ಇರೋ ಅಂಥದ್ದೇನಮ್ಮ, ತಂದೆ ತಾಯಿನ ದೂರ ಮಾಡಿ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡವಳು ಗಂಡನ್ನ. ಅಲ್ಲ ಬಿಡಪ್ಪ, ಒಂದು 5 ಜನ ಅಣ್ಣ ತಮ್ಮಗಳು ಇದ್ದಾರೆ, 2-3 ಇದ್ದಾರೆ ಎಂಬುದಾದರೆ ಬಿಡಪ್ಪ ಅನ್ಬೋದಾಗಿತ್ತು. ನಿನ್ನಂಗೆ ನಾದ್ನೇನೂ ಇಲ್ಲ, ಯಾರೂ ಇಲ್ಲ, ಎಂಥ ಸೆನಕ್ಕೆ ಇರ್ಬೋದಾಗಿತ್ತು. ನೀನಿನ್ನು ಜಗಳ ಮಾಡ್ಕೊಂಬಂದಿರೋದು ಒಂದು ಅರ್ಥ ಐತಿ. ಅವ್ರ ಅಕ್ಕ ಬಂದಿಲ್ಲೇ ಸೇರ್ಕೊಂಡವಳೆ ಅಂತ ಹೇಳಿ ಒಂದು ಅರ್ಥನ ಐತಿ. ಆದರೆ ಇವಳು ಕರ್ಕೊಂಬಂದು ಇಲ್ಲೇ ಇದ್ದಾಳೆ ಅಂದರೆ ಏನು ಅರ್ಥ ಇಲ್ದಂಗೆ ಮಾಡ್ತಾ ಇದ್ದಾಳಲ್ಲ ಇವಳು. ಮತ್ತೆ ಹಿಂಗೆ ನೋಡ್ತೀರಾ ಶಶಿಕಲಮ್ಮ, ಅದು ಅವಳು ಸ್ನೇಹಿ ಅವರಪ್ಪ ಅಮ್ಮನ ದೂರ ಮಾಡಿ ಗಂಡನ ಕರ್ಕೊಂಬಂದು ಇಲ್ಲಿ ಬೇರೆ ಮನೆಯಾಗ ಇಕ್ಕೊಂಡು ಕಾಪುರ ಮಾಡ್ತಾ ಇದ್ದಾಳೆ. ಹಿಂಗೆ ಬಾಡಿಗೆ ಮನೆಯಾಗ ಇದಾವಂತೀವಿ ಎರಡೂ. ನೋಡಮ್ಮ, ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ತಂದೆ ತಾಯಿ ಮಕ್ಕಳನ್ನೇ ದೂರ ಮಾಡ್ತಾಳೆ. ನನಗೆ ಏನು ಕುನ್ನಕ್ಕೆ ಬರಲಿಲ್ಲ ಸಮರ್ಥ. ನೀನು ಯಾವಾಗ ನಾನು ಹಾಕಿರೋ ಬೀಗನ ಬಿದ್ದೈತಾ ಇಲ್ವೋ ಅಂತ ಹಿಂಗೆ ಜಗ್ಗಿ ನೋಡ್ದೋ, ನನಗೆ ಹಂಗೇನೆ ನಗಲೇ ಬಂತು. ಹಂಗೆ ಬೀಗ ಚೆಕ್ ಮಾಡೋ ವಿಧಾನ ಅಂತ. ಮತ್ತು ನಿನಗೇನೇ ಗೊತ್ತು ಆ ಬೀಗ ಮತ್ತು ಬಿದ್ದಿಲ್ಲ ಅಂತಂದರೆ ನಮ್ಮ ಮನೆಯಿಂದ ಬನಿಗೆ ಬೀಗ ಹಾಕೊಂಡು ಹೋಗ್ತೀವಿ. ಬಿದ್ದಿಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳು. ಅದಕ್ಕೆ ಮತ್ತೆ ಚೆಕ್ ಮಾಡಬೇಕು ಸರಿಯಾಗಿ, ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಹೋಗಬೇಕು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಂತ ಹೇಳಿ ನಾನು ಅದು ನೋಡ್ತಿದ್ದೆ ಬಿದ್ದೈತಾ ಇಲ್ವೋ ಅಂತ. ಅದಕ್ಕೆ ನಗ್ತೀಯ ನೀನು ಕಿಲಾಡ್ಕೊಂಡು. ಬೋಲು ನಗ್ತೀಯ ಕಣಿಸ್ನೇಹ ನೀನು. ಹಂಗೇನೆ ಇವಾಗ ಸಖತ್ತು ನಗ್ತಾ ಇದೆಯಾ. ಇಲ್ಲ ನೀನು ಹಂಗೆ ಮಾಡಿದ್ದು ಅವತಾರ ಹಂಗಿತ್ತಪ್ಪ, ಅದಕ್ಕೆ ನಗ್ತಾ ಇದ್ದೀನಿ. ನನಗೆ ನೆನ್ಸು ಸುಮ್ಮನೆ ನಗಕ್ಕೆ ನೀರೇ ಬಾ. ಗಾಡಿಗೆ ಹೋಗಿ ಎಲ್ಲ ತಗೊಂಡು ಬರೋಣ. ಸೀರೆ ತಗೋಬೇಕು, ಹೂವು ಹಣ್ಣು ಸೀರೆ ಎಲ್ಲ ತಗೊಂಡು ಬರೋಣ. 2 ಗಂಡು ಮಕ್ಕಳು ಇರ್ಬೇಕು ಹೇಳು, ಒಬ್ರಿದ್ರೆ ಹಿಂಗೇನಿ. ಅಯ್ಯೋ ನಮ್ಮೂರಾಗ ಹಂಗೆ ಒಬ್ಬನೇ ಮಗ ಯಾರನ ಗಂಡ ಅವನು ಹೆಂಡತಿ ಮತ್ತೆ ಹೇಳ್ಕೊಂಡು ತಂದೆ ತಾಯಿನ ಬಿಟ್ಟು ಹೋಗಲೆಲ್ಲೋ ಇದ್ದಾನೆ. ಹಂಗೆ ಮತ್ತೆ ಅಪ್ಪ ಅಮ್ಮನ ದೂರ ಮಾಡಿ ಬರೇ ಹಿಂಗೆ ಬ್ಯಾರಿ ಇರೋದೇನಿ. ಒಬ್ಬನೇ ಮಗ ಏನು ಇರ್ಬೋದಮ್ಮ, ಗನವಾಗಿ ಏನು ಹೊಡೆದ ಭಾಗ ಕೊಡಂಗಿಲ್ಲ, ಇನ್ನೊಬ್ರಿಗೆ ಮತ್ತೊಬ್ರಿಗೆ ಕೊಡ್ತಾರೆ ಅಮ್ಮಂಗಿಲ್ಲ, ಅಣ್ತಮ್ಮಳು ಗುದ್ದಾಡ್ತಾರೆ ಅಮ್ಮಂಗಿಲ್ಲ, ಏನಿಲ್ಲ ಅಮ್ಮ. ಒಬ್ಬೊಬ್ಳು ಮಕ್ಳು ಇರೋ ಅಂತಾರೇನೇ ಹಿಂಗೆ ಬ್ಯಾರಿ ಇದ್ರೆ ಹಂಗೆ. ಅಯ್ಯೋ ತಗ, ಇವಾಗ ಒಬ್ರು ನಂಬೋದಲ್ಲ ಅನ್ಬೋಸ್ದಾಗ ಗೊತ್ತಾಗುತ್ತೆ. ಅದಕ್ಕೆ ಮತ್ತೆ ದೇವ್ರು ಒಬ್ರು ನಂದಾಗ ನಮ್ಮ ನಂಬರು. ಅವಾಗ ನಾನಂದ್ರೆ ನಮ್ಮ ನಾದಿನಿ ಇದ್ಲು, ನನ್ನ ಗಂಡ ಇದ್ದಾನಲ್ಲ ಅವ್ರ ಅಕ್ಕ ಬೇರೆ ಅಲ್ಲಿದ್ಲು, ಅವಳು ಇಲ್ಲದ್ದು ಹೇಳ್ಕೊಡೋರು. ಹಂಗೂ ಇಲ್ಲ, ಅಣ್ಣ ತಮ್ಮಗಳಿಲ್ಲ, ಅಕ್ಕ ತಂಗಿಯರಿಲ್ಲ, ಯಾರೂ ಇಲ್ಲ, ಒಬ್ಬೊಬ್ರು ಮಕ್ಳು ಇದ್ದಾರೆ. ಹೆಂಗಿರ್ಬೋದಮ್ಮ ಅಲ್ವಿ. ನಮ್ಮ ಬಿಡಪ್ಪ, 1-2-3 ಇದ್ದಾರೆ ಹೊಸರು ಅಂತಾಗೆ ಆಗಿದ್ರೆ ಜಗಳ ಅನ್ಬೋದು. ಒಬ್ಬನೇ ಮಗ ಬೇರೆ. ಒಬ್ಬನೇ ಮಗ ಹೆಂಗಿರ್ಬೋದಾಗಿತ್ತು ಹೇಳು. ಹಂಗೇನೆ ಸಮರ್ಥ, ನಾನು ನೀನು ಜಗಳ ಮಾಡ್ಕೊಂಡ್ರೆ ಎಷ್ಟು ಜನಕ್ಕೆ ಎಷ್ಟು ಖುಷಿ ಆಗುತ್ತೋ. ನಾನು ನೀನು ಚೆನ್ನಾಗಿದ್ರೆ ಜನಗಳಿಗೆ ಸಹಿಸ್ಕೊಂಬಕ್ಕಾಗಲ್ಲ. ಜನಗಳೆಲ್ಲ ಹಂಗೇನೆ, ಹೊಟ್ಟೆ ಉರಿ ಪಡ್ಕೊಳ್ಳೋರು ಗಂಡ ಹೆಂಡತಿ ಜಗಳ ಆಡಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಅದು ನಿನಗೆ ಅರ್ಥ ಆಗ್ತಾ ಇರಲಿಲ್ಲ ಅಷ್ಟೇ. ಕಾಯ್ತಾ ಇರ್ತಾರೆ ಜನ, ಯಾರನ್ನಾದ್ರೂ ಅನ್ನೋದಕ್ಕಾಗಲಿ ಯಾರನ್ನಾದ್ರೂ ಬೈಯೋದಕ್ಕಾಗಲಿ ಕಾಯ್ತಾ ಇರ್ತಾರೆ. ಆದರೆ ನಿನಗೆ ಗೊತ್ತಾಗ್ತಾ ಇರಲಿಲ್ವಲ್ಲ ಅದು. ಏನು ಮಾಡೋದು, ಇಂಥ ಕೆಟ್ಟೊಳುಗಳು ಎಲ್ಲನ ನಮ್ಮನ್ನ ಆಗಲಿಕ್ಕೆಗೆ ಕಾಯ್ತಾ ಇದ್ದಾರೆ, ಕೆಟ್ಟೊಳುಗಳು ಇದ್ದಾವೆ ಅಂತ ನನಗೆ ಗೊತ್ತಾಗಲಿಲ್ಲ. ಇವಾಗ ನೋಡು, ನಾವು ಚೆನ್ನಾಗಿರೋದಕ್ಕೆ ಎಷ್ಟು ಜನಕ್ಕೆ ಎಷ್ಟು ಹೊಟ್ಟೆ ಉರಿ. ಹೆಂಗಾದ್ರೂ ಮಾತಾಡ್ಕೊಂಡು ಬಾ. ಏನು ಒಬ್ಬನೇ ಮಗ ಇರೋರು ಬೆಂಗಳೂರಿಗೆ ಹೋಗಲ್ವಾ ದುಡಿಯೋಕ್ಕೆ? ತಂದೆ ತಾಯಿನ ಬಿಟ್ಟು ಹೋಗಲ್ವಾ? ತಂದೆ ತಾಯಿನ ಬಿಟ್ಟು ಏನು ಹಂಗಾರೆ ಹೋಗೋದೇ ಇಲ್ಲ ಯಾರು? ಒಬ್ಬನೇ ಮಗ ಇದ್ದರೆ ಎಲ್ಲಿಗೂ ಹೋಗಲೇಬಾರ್ದಾ? ನಾವು ಇವಾಗ ಇಲ್ಲಿರೋದು ಕೆಲಸ ಮಾಡೋಕ್ಕೆ. ಹಂಗೆ ಮತ್ತೆ ನಿಮ್ಮಪ್ಪ ನಿಮ್ಮಮ್ಮನ ಅಲ್ಲಿ ಬಿಟ್ಟು ನಾವು ಕೆಲಸ ಮಾಡೋಕ್ಕಂತೇಳಿ ಇಲ್ಲಿಗೆ ಬಂದಿದ್ದೀವಿ. ಇದೇ ಊರಾಗ ಇದ್ದೀವಿ ಅಷ್ಟೇ. ಹೋಗ್ತೀವಿ, ಒಂದಿನ ಊರಿಗೂ ಹೋಗ್ತಾ ಬರ್ತಾ ಇರ್ತೀವಿ. ನಾವೇನು ಹೋಗಲ್ಲ ಬರಲ್ಲ ಅಂತ ಏನಿಲ್ಲ, ಹೋಗ್ತಾ ಬರ್ತಾ ಇರ್ತೀವಿ.
ಯಾರೋ ಏನೋ ಅಂತಾರೆ ಅಂತ ನಾವು ತಲೆ ಕೆಡಿಸ್ಕೊಂಬಂದು ಕೂತ್ಕೊಳ್ಳೋಕ್ಕಾಗಲ್ಲ ಬಾ. ಒಬ್ಬನೇ ಮಗ ಇದ್ದರೆ ಏನು ತಂದೆ ತಾಯಿ ನೋಡ್ಕೊಂಡೇ ಕುಕ್ಕಮಕ್ಕಾಗುತ್ತಾ? ತಂದೆ ತಾಯಿ ನೋಡ್ಕೊಂತೀವಿ ಅಂತ ಮಕ ನೋಡ್ಕೊಂಡು ಕೂಕೊಂಡ್ರೆ ಏನೋ ಬರಂಗೈತಿ ತಂದೆ ತಾಯಿ ನೋಡ್ಕೊಂಡು. ಹೆಂಗೋನೋ ಆರಾಮಾಗಿ ಇದೀವಲ್ಲ ಅಂತ ಹೇಳಿ ಹೊಟ್ಟೆ ಉರಿ ಅಷ್ಟೇ. ಏನಿಲ್ಲ ಇವಾಗೇನು ಹೆಂಗೆ ಒಬ್ಬನೇ ಮಗ ಇರೋರು ಬೆಂಗಳೂರಿಗೆ ಹೆಂಗೆ ಹೋಗಿರ್ತಾನೆ ದುಡಿಯೋಕ್ಕೆ ಹಂಗೆ ಅಷ್ಟೇ. ಮಾತಾಡ್ತಾರಮ್ಮ, ಹೆಂಗಿದ್ರು ಮಾತಾಡ್ತಾರೆ ಜನ. ಏನು ನನಗೇನೋ ನಾವು ಒಬ್ಬನೇ ಮಗ ಇರೋನು ಸಿಕ್ಕಿಬಿಟ್ಟಿದ್ರೆ ಹೆಂಗಿರ್ತಿದ್ದೆ ಗೊತ್ತೇ. ಅಯ್ಯೋ ತಂದೆ ತಾಯಿ ಕೊಳಕಲ್ಲ ಇವಾಗ ಒಬ್ಬನೇ ಮಗಿದ್ರೂ ಹೆಂಗೆ ಮತ್ತೆ ಕೇಳ್ಕೊಂಡು ಬಂದು ಎಲ್ಲಿ ಬೇಕಾ ಸೇರ್ಕೊಂಡಿರ್ತಾರೆ. ಏನೇ ಅಂದ್ರೂ ಜನ ಬುದ್ಧಿ ಸರಿ ಇಲ್ಲಪ್ಪ. ಏನೇ ಅಂದರೂ ಒಂಥರ ಜನ. ಇಬ್ಬಿಬ್ರು ಮಕ್ಳು ಮೂವರು ಮಕ್ಳಿದ್ರೆ ಹೆಂಗೆ ಒಯ್ದಾಡ್ತಾರೆ. ಒಬ್ರು ಇರೋತ್ತಾಗೆ ಈ ಪಾಟಿ, ಇಬ್ರು ಮೂವರು ಇದ್ರೆ ಇನ್ನು ಹೆಂಗಪ್ಪ ದೇವ್ರೇ. ಪಾಪ. ಅವ್ರ ತಂದೆ ತಾಯಿ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ, ಒಬ್ಬನೇ ಮಗ ಇದ್ದಾನೆ ನೋಡ್ಕೊಂತಾನೆ ಅಂತ ಹೇಳಿ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ. ಆದರೆ ಇವಾಗಿನ ಜನ ಅರ್ಥನೇ ಮಾಡ್ಕೊಂಬಲ್ಲ ಅಲ್ಲಿ. ಮತ್ತು ಇಬ್ಬರಳಿದ್ರೆ ಬಿಡಪ್ಪ ಅಂತೇಳಿ ಇವಾಗ ನೋಡು, ನಮ್ಮ ರಾಜು ಇಕ್ಕೆಮಲ್ಲ ಅಂದಿದ್ದಕ್ಕೆ ನಾನು ಇವನ ಮನೆಗೆ ಬಂದೆ. ಇವನು ಇಕ್ಕೆಮಲ್ಲ ಅಂದರೆ ಅವನ ಮನೆಗೆ ಹೋಗ್ಬೋದು, ಒಬ್ರು ಹಾಕಿದಂಗೆ ಒಬ್ರು ತಕ್ಕ ಹೋಗ್ಬೋದು. ಒಬ್ಬನೇ ಮಗ ಇದ್ದೆ ಈಗ ಹಿಂಗೆ ಏನು ಮಾಡೋಕ್ಕಾಗಲ್ಲವು. ಅಯ್ಯೋ ಒಬ್ಬ ಮಕ್ಳಿರೋದೇನೆ ಇವಾಗ ಬೋಲು ಇದ್ದಿ ಮಾಕು. ಇಬ್ಬರಳಿದ್ದಾರೆ ಇನ್ನೂ ಸುಮ್ಮನಿರ್ತಾರೆ. ಹೆಂಗೆ ಹೋಗ್ತಾಳೆ ಗಂಡನ ಕರ್ಕೊಂಡು, ಏನು ಹಂಗೆ ಕಿಲಾಡ್ಕೊಂಡು ಹೋಗ್ತಾಳೆ. ಸರಿಯಾಗಿ ಅಂದ್ವಿ ನೋಡು. ಮತ್ತು ನಮ್ಮ ಸುಪ್ಪಿನವಾಗ ಬೋಲ ಅಡಿಕೆ ಮಾಡು, ಅದಕ್ಕೆ ಸರಿಯಾಗಿ ಅಂಬ್ತಾ ಇದ್ದೀನಿ. ಏನೆಲ್ಲ ಕಾಮಕ್ಕಿಲ್ಲ, ನಾನು ಗಂಡನ ಬಿಟ್ಟು ಬಂದಾಳು ಅಂತ ಅಂಬ್ತಿದ್ದೆ. ಅದಕ್ಕೆ ಇವಾಗ ನಮ್ಮ ಎದುರಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಗಂಡನ ನೋಡಲಿ ಅಂತ ಹೇಳಿ. ನಮ್ಮ ಸುಪ್ಪಿನ ನಂಬಳ ನನಗೆ ಹಂಗೆ ಬೋಲ್ಸಿಟ್ಟು ಬರೋದು. ನಮ್ಮ ಸುಪ್ಪಿನ ನಂಬ್ತಾಳಲ್ಲ, ನಮ್ಮ ಸುಪ್ಪಿನ ಮಾತಾಡ್ತಾಳಲ್ಲ ಇವಳು ಅಂತೇಳಿ ನನಗೆ ಹಂಗೆ ಬೋಲ್ಸಿಟ್ಟು ಬರೋದು. ಅದಕ್ಕೇ ನಾನು ಚೆನ್ನಾಗಿ ಅಂಬ್ತಿದ್ದೆ. ಎಲ್ಲನ ಸಿಗ್ಲೇಳು ಸರಿಯಾಗಿ ಬೈತಿದ್ದೆ. ಒಂದು ರಪ್ರಪ್ನ ಅದೇ ಹೋಗ್ತಾಳೆ. ಅಬ್ಬಬ್ಬ ಅಲ್ಲ ನೋಡಿ ಹೆಂಗೆ ಮಾತಾಡ್ಕೊಂಡು ಹೋಗ್ತಾಳೆ. ಗಂಡ ಹೆಂಡ್ತಿ ಇವ್ರು ಜಗಳ ಆಗಲಿ ಅಂತ ಯಾರು ನಾನು ಹೇಳಿದ್ದೀನಿ ಅಮ್ಮ, ಬೇಡ ಕಣೆ ಅವ್ರು ಸವಾಸ ಅಂತೇಳಿ ಗನ್ವಾಗಿ ಹೇಳಿದ್ದೀನಿ. ನಾನು ಇಲ್ಲದೆಲ್ಲನ ಅವಾಗ ಈ ಆಂಟಿ ಹಿಂಗಂತು ಅಂತ ಹೇಳಾಳು. ತೆಗಿ ಯಾರು ಹೇಳೋದಲ್ಲ ಅಂತ ಸುಮ್ಮನಾದಿನ ಅಂತೀರ್ಗ. ಅಲ್ಲ ಅವಳು ಅವ್ರಸಿತ ಎಳ್ಕೊಂಡು ಹೋಗ್ಬೇಕಾ ಎಡ್ಕೊಟ್ಟಿ. ಇಲ್ಲೇ ಇರ್ತೀನಿ ಅಂದ್ಲಂತೆ, ಅದಕ್ಕೆ ಬಿಡು ಅಂತೇಳಿ ಸುಮ್ಮನಾಗಿ ಅವಳಂತೆ. ಎರಡು ಕಾಪಾಳಕ್ಕೆ ಬರ್ಸಿ ಎಳ್ಕೊಂಡು ಹೋಗೋಣ. ಅದೇ ಮತ್ತೆ ಎಳ್ಕೊಂಡು ಹೋಗ್ಬೇಕಾ ಅವಳು ಅದೇ ಸುಮ್ಕಾಗ್ಯವಳಿ. ದರ ಎಳ್ಕೊಂಡು ಹೋಗಿದ್ರೆ ಗೊತ್ತಾಗೋದಿಲ್ಲ ಅಂಬಡಿ. ಅಲ್ಲ ಎರಡು ಬಾರಿಸಿ ಎಳ್ಕೊಂಡು ಹೋಗ್ಬೇಕು. ಇಲ್ಲೇ ಬಿಟ್ಟಾಳ ಅವಳು ಏನು ಬಾಡಿಗೆ ಮನೆ ಮಾಡಿ ಜಗಳ ಮಾಡ್ಕೊಂಡ್ರೆ ಎಲ್ಲ ಆಡ್ಕೊಂತಾರೆ. ಇಲ್ಲಿ ಎಂತ ಇಲ್ಲೇ ಇರಲಿ ಅವಳು ಬಿಡು ಒಂಬತ್ತಕ್ಕೂ ಶಾಂತನ್ ಬಿಡ್ಕಾಮಲ್ಲ ಅಂದ್ಲಂತ ಅಜ್ಜಿ, ಶಾಂತಜ್ಜಿ ಬಿಡ್ಕಾಮಲ್ಲ ಅಂದ್ಲಂತೆ. ಅದಕ್ಕೆ ಮುಂದಿದ್ರು ಮಾತಾಡ್ಸಲ್ವಂತೆ ಶಾಂತಜ್ಜಿ. ನಾನು ಹಂಗೆ ಅನ್ಕಂಡು ನೋಡಪ್ಪ ಅವಾಗ ಹಂಗೆ ಸ್ನೇಹ ಅಂತ ಮದುವೆ ಮಾಡ್ಕೊಂಡ್ಲಿ. ಇವಾಗ ಹೆಂಗ ಸರಿಯಾಗಿ ಆತು ಅನ್ಕಂಡು ನಾನು ಯಾತಿ ಹಿಂಗೆ ಮಾತಾಡ್ತೀರಾ? ಅವಳು ಸ್ನೇಹ ಗಂಡನ ಕರ್ಕೊಂಬಂದು ಇಲ್ಲೇ ಇಕ್ಕೊಂಡವಳೆ. ಅದಕ್ಕೇನೆ ನೋಡಪ್ಪ ತಂದೆ ತಾಯಿ ನೋಡ್ಕೊಂಬದಲೆ ತಂದೆ ತಾಯಿ ಕೊಳಾಗ್ತಲೆ ಬಂದು ಇಲ್ಲಿ ಸೇರ್ಕೊಂಡವ್ರೆ ಅಂತ ಮಾತಾಡ್ತಿದ್ವಿ. ಈಗಿಲ್ಲ ಆಸೆ ಓದ್ವು ಎರಡೂ ನಗಾಡ್ಕೊಂಡು ಕೆಲ್ಲಾಡ್ಕೊಂಡು ಓದ್ವು. ಅದಕ್ಕೇನೆ ಏನು ಚೆನ್ನಾಗಿದ್ದೀವಿ ಅಂತ ಎಲ್ಲರಿಗೂ ತೋರಿಸ್ಕೊಂಬಕ್ಕೆ ಇಲ್ಲ ಸಿ ಕರ್ಕೊಂಡು ಹೋಗ್ತಾಳೆ. ನಗ್ತಾನ ಏನು ಹಂಗೆ ನಗ್ತಾ ಹೋಗ್ತಾಳೆ. ಏನು ಸಿಮ್ಮೆಗಿಲ್ದಾಳಮ್ಮಂಗೆ. ಅದಕ್ಕೆ ಸರಿಯಾಗಿ ಅಂದ್ವಿ, ಒಬ್ಬನೇ ಮಗಿದ್ದು ಕೊಟ್ಟು ನಾವಾಗೆ ಅಲ್ಲಿರೋಕ್ಕಾಗಲ್ಲ. ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ಬಿಡಪ್ಪ, ವಾರಗಿತ್ಯಾರು ತಗುದ್ದಾಡಬೇಕು, ಅಣ್ಣ ತಮ್ಮಳು ತಗುದ್ದಾಡಬೇಕು ಅಂಬಕ್ಕೆ ಒಬ್ಬನೇ ಮಗ ಅಣ್ಣ ಅಕ್ಕ ತಂಗಿಯರಿಲ್ಲ ಯಾರು ಇಲ್ಲ. ಒಬ್ಬನೇ ಮಗ ಹೆಂಗಿರ್ಬೋದು ಅಂತ ಮನೆ ಸಿಕ್ಕಿನಿ. ನನ್ನ ತಳಾದರೆ ಕಣ್ಣು ಬಚ್ಕೊಂಡು ಇರ್ತೀನಿ. ದೇವರೇ ಪರಮಾತ್ಮ ಒಳ್ಳೆ ಮನೆ ಸೇರಿಸ್ತಿ ಅಂತೇಳಿ ಹೆಂಗಿರ್ಬೋದಾಗಿತ್ತು. ಇಲ್ಲಿ ಬಂದು ಇಲ್ಲಿ ಸೇರ್ಕೊಂಡವಳು. ಅದಕ್ಕೆ ನಾನು ಸರಿಯಾಗಿ ಅಂದೆ ನೋಡಮ್ಮ ಗಂಡನ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡ್ರದಲ್ಲ ಅವ್ರು ಅಂತಾರೆ ಇಲ್ಲಿ ಬಿಟ್ಟಿರೋರು. ಅವ್ರು ಒಟ್ಟು ಗಲಾಟೆಗಾದ್ಲ ಯಾಕೆ ಸುಮ್ಮನಂತೂ ಬಿಟ್ಟವ್ರಿ. ಅವಳು ಬುದ್ಧಿವಂತಿ ಮ್ಯಾಕೆ ಎಳ್ಕೊಂಬಕ್ಕೆ ನೋಡಲ್ಲ. ಅವಳು ಅರ್ಸೀತಾ ಅವಳು ಭಾಳ ಬುದ್ಧಿ, ಎಲ್ಲರಿಗಿನ್ನ ಬುದ್ಧಿ ಜಾಸ್ತಿ ಅವಳಿಗೆ. ಅದಕ್ಕೇ ಇಲ್ಲಿ ಬಿಡತ್ತ ಇದ್ರು ಇರ್ಲೇಳು ಬೆಂಗ್ಳೂರಿಗೆ ಹೋಗಲ್ವೇ ದುಡಿಯೋಕ್ಕೆ, ಹಂಗೆ ಇದಾರೆ ಇಲ್ಲೇ ನೀವು ಅಂತಾಳಂತ ಯಾರನ್ನ ಕೇಳಿರಿ. ನನ್ನ ಮಗ ಸಸಿ ಇಲ್ಲೇ ಇರಲೇವಳು, ನನ್ನ ಮಗ ಸಸಿ ಚೆನ್ನಾಗಿದ್ರೆ ಸಾಕು ಅಂತಾಳಂತೆ. ಎಲ್ಲನ ನಾನು ಯಾಕೆ ಇಲ್ಲೇ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕಾ ಬೇಡವ, ಅಲ್ಲಿ ಕರ್ಕೊಂಡು ಹೋಗ್ಬೇಕಾ ಬೇಡವ ಅಂತಾರಂತೆ. ಶಾಂತಮ್ಮ ಮನೆಯಾಗಿದ್ದಾಗ ಯಾರು ಕೇಳ್ತಿರ್ಲಿಲ್ಲ, ಬಾಡಿಗೆ ಮನೆಯಾಗಿದ್ದಾಗ ಕೇಳ್ತಾರೆ ಎಲ್ಲನ. ಅದೇ ಮತ್ತಲ್ಲ ಅವ್ರದ್ದೇ ಯಾರ್ದನ ಆಗಿರೋದಕ್ಕೆ ಕಲ್ತ್ಕೊಂಡೋಗಿ ನಮ್ಮಂಥರ್ದಾಗಿದ್ರೆ ಹೊಸ ಮಾತಾಡಾರ. ಅವಳು ಖಾಲಿ ಯಾರ್ದನ ಆದರೆ ಹೆಂಗೆ ಮಾತಾಡೋಣ ಹಂಗೇನೆ. ಈಗ ಮಾತಾಡಲಿ ಮಗಳದು. ನನ್ನ ಮಗಳು ಕಾಪುರ ಮಾಡೋಕ್ಕಾಗ್ದಲೇನೆ ಕರ್ಕೊಂಬಂದಿಲ್ಲ ಇಕ್ಕೊಂಡವಳೆ. ಸರಿಯಾಗಿ ಅಂದು ಇನ್ನೂ ಅಂತೀವಿ ತಡಿ. ತಂದೆ ತಾಯಿನ ಮಕ್ಳು ನಾವು ಯಾರನ್ನೂ ದೂರ ಮಾಡಿಲ್ಲ. ನಮಗೆ ಕೆಟ್ಟದ್ದಾದ್ರೂ ನಾವು ಅವ್ರನ್ನ ದೂರ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೀವಿ. ಸ್ನೇಹನ ಹಿಂಗೆಲ್ಲ ಅನ್ಬೇಕಂತ ನಾವು ತುಂಬ ಆಸೆ ಇಟ್ಕೊಂಡಿದ್ವಿ. ನಾನು ನಮ್ಮ ಸುಪ್ಪಿ ಇಬ್ಬರು ತುಂಬ ಆಸೆಗಿದ್ವಿ, ಅಂದೇ ಬಿಟ್ವಿ. ಅಲ್ಲ ಒಬ್ಬನೇ ಮಗ ಹೆಂಗಿರ್ಬೋದಾಗಿತ್ತು, ಏನು ಮಾರ್ಗಿತ್ತೇರಿಲ್ಲ, ಇವಾಗ ನಾದ್ನೇರಿಲ್ಲ, ಯಾರೂ ಇಲ್ಲ, ಅಣ್ಣ ತಮ್ಮಗಳಿಲ್ಲ, ಯಾರೂ ಇಲ್ಲ, ಹೆಂಗಿರ್ಬೋದಾಗಿತ್ತು. ಒಬ್ಬನೇ ಮಗಿದ್ದು ಕೊಟ್ಟು ಬೇರೆ ಕರ್ಕೊಂಬಂದು ಇಕ್ಕೊಂಡವಳಲ್ಲ. ಅದಕ್ಕೆ ಸರಿಯಾಗಂದೆ ನೋಡು ಅವಳಿಗೆ. ಸರಿಯಾಗಂದೆ ಇದ್ನಿ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.